ಜುಲೈ 21 ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಮತ್ತು ತೋಟಕ್ಕೆ ಬಂದು ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ಕೆಲಸ ಪೆಂಡಿಂಗ್ ಇದೆ ಅಂತ, ಅದೇ ಕಳೆ ಕೀಳೋದು. ನೋಡಿ ಹಂಗೆ ನೋಡಿ, ಅಯ್ಯೋ ಈ ವಾರ ಅಂತೂ ತುಂಬಾ ಜಾಸ್ತಿ ಬೆಳೆದೋಗಿದೆ. ನಾವು ಹಾಕಿರೋ ಗಿಡಗಳೇ ಕಾಣಿಸ್ತಾ ಇಲ್ಲ. ಸೊ ಫಸ್ಟ್ ನಾವು ಮಾಡೋ ಕೆಲಸ ಇದೇನೆ, ಕಳೆ ಕೀಳೋದಂದರೆ. ಇಷ್ಟೊಂದು ಕಳೆ ಕೀಳೋದಂದರೆ ತುಂಬ ಕಷ್ಟ, ಕೈಯಲ್ಲಿ ಮ್ಯಾನ್ಯುವಲಿ ಕಷ್ಟ. ಅದಕ್ಕೆ ಒಂದು ನಾವು ಈಕ್ವಿಪ್ಮೆಂಟ್ ತಂದಿದ್ದೀವಿ. ಇದು ರೋಟೋ ಕಲ್ಟಿವೇಟರು, ಹೊಲ ಹೂಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ಚಿಕ್ಕದಾಗಿ ಮಿನಿಮಲ್ ಸೈಜಲ್ಲಿದೆ, ಟ್ರ್ಯಾಕ್ಟ್ರಿಗೆ ಚಿಕ್ಕ ಸೈಜೇ ಇದು. ಸೊ ಇದನ್ನು ಯೂಸ್ ಮಾಡಿ ಇವತ್ತು ನಾವು ಫುಲ್ಲು ಕಳೆ ಕೀಳೋಣ ಅಂತ ಇದ್ದೀವಿ. ಇದನ್ನು ಕಳೆ ಕೀಳೋದು ಅಲ್ಲದೆ ಅದೇ ಹೊಲ ಉಳಕ್ಕೂ ಯೂಸ್ ಮಾಡ್ತಾರೆ, ಏನಂದರೆ ಗಿಡಗಳು ನೆಡೋ ಟೈಮಲ್ಲಿ. ಸೊ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದೇ ನಮಗೇನು ಹೊಸದಲ್ಲ, ನಾವು ಮುಂಚೆನೇ ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋದನ್ನು ತೋರಿಸ್ಕೊಡ್ತೀವಿ, ಹಾಗೆ ಫುಲ್ ಹೇಗೆ ಕಳೆ ಕೀಳ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಅದರ ಜೊತೆಗೆ ಇವತ್ತು ನಾವು ತರಕಾರಿ ಗಿಡ ಹಾಕೋಣ ಅಂತಿದ್ದೀವಿ. ಟೊಮೊಟೊ ಮತ್ತು ಯಾವುದು ಇನ್ನೊಂದು ಬದನೆಕಾಯಿ ಗಿಡ ಹಾಕಿ ಎಂಡಲ್ಲಿ ಲಾಸ್ಟಲ್ಲಿ ಹಾಕೋಣ ಅಂತಿದ್ದೀವಿ. ಸೊ ಇಷ್ಟು ನಮ್ಮ ಕೆಲಸ ಇವತ್ತೊಂದು. ಸೊ ಬನ್ನಿ ಹಾಗೇ ಮಾಡ್ತಾ ಮಾಡ್ತಾ ನಿಮಗೆ ಹೇಗೆ ಯೂಸ್ ಮಾಡ್ತೀವಿ ಈ ಮಿಷಿನ್ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಹೋದ ವಾರ ಪರಿಚಯ ಆಗಿದ್ದು, ನಾವು ಊರೊಳಗೆ ಬಂದಿದ ತಕ್ಷಣ ಕಾಣಿಸಿದ ತಕ್ಷಣ ನಮ್ಮ ಕಾರ್ ಮುಂದೆ ಬಂದ, ಬಿಸ್ಕೆಟ್ ಕೊಟ್ವಿ, ಹಾಗೆ ಓಡ್ ಬಂತು. ಸೊ ಇವತ್ತೆಲ್ಲ ನಮ್ಮ ಜೊತೆ ನಮ್ಮ ರಾಮು ಕೂಡ ಇರ್ತಾನೆ. ಸೊ ರಾಮು ಕೂಡ ಹೆಲ್ಪ್ ಮಾಡ್ತಾನೆ ಅನ್ಸುತ್ತೆ, ಹೌದಲ್ವಾ ರಾಮು? ಮಾಡ್ತೀಯಾ? ಬಾರಮ್ಮ ಬಮ್ಮ, ಬಾರು 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 ಬಾಮ್ಮ, ಬಾರು ಬಾರು. ರೋಟೋ ಕಲ್ಟಿವೇಟ್ರು ಇಲ್ಲಿವರೆಗೆ ರೀಚ್ ಆಗಲ್ಲ ಎಂಡ್ವರೆಗೆ, ಅದಕ್ಕೆ ಮ್ಯಾನ್ಯುವಲಿ ಇದನ್ನೆಲ್ಲ ನಾವು ಕಿತ್ತಾಕ್ಬಿಟ್ಟು ಆಮೇಲೆ ಆ ಮೆಷನ್ನ ಯೂಸ್ ಮಾಡ್ತಾಯಿದ್ವಿ. ಸೊ ಬನ್ನಿ ಹೇಗೆ ಕೇಳ್ತೀನಿ ಅನ್ನೋದು. ಆಗಲೇ ನೆನ್ನೆ ತುಂಬ ಮಳೆ ಬಂದಿದೆ, ಇಲ್ಲಿ ಮಳೆ ಬಂದು ನೆಲ ಎಲ್ಲ ತುಂಬ ಒದ್ದೆ ಆಗಿದೆ. ಹಾಗಾಗಿ ಕಳೆ ಕೀಳೋದು ತುಂಬ ಈಸಿ. ನೋಡಿ ನೋಡಿ ಎಷ್ಟು ಬೇಗ ಬರುತ್ತೆ. ಸೊ ಮಳೆ ಬಂದಿದ್ದು ನಮಗೊಂಥರ ಯೂಸ್ ಆಯಿತು. ಸೊ ಬೇಗ ಬೇಗ ಕಿತ್ತಾಕ್ಬೋದು. ಇದೆಲ್ಲ ಕಳೆನೇ ವೇಸ್ಟ್. ನಾವು ಇದನ್ನು ಆಚೆ ತೊಗೊಂಡೋಗಿ ಬಿಸಾಕಲ್ಲ, ಅದು ಕಿತ್ತು ಇಲ್ಲೇ ಹಾಕಿದ್ರೆ ಒಣಗಿ ಅದೇ ಗೊಬ್ಬರ ಆಗುತ್ತೆ. ಸೊ ಇದನ್ನೇನಂತಾರೆ, ಮಲ್ಚಿಂಗ್ ಪ್ರಾಸೆಸ್ ಅಂತ ಕರೀತಾರೆ. ಆರಾಮು ಬಾಯ್ಲಿ ಬಾರಮ್ಮ ತಗೋ ಬಾಯ್ಲಿ ಸ್ವಲ್ಪ ಕೊಟ್ಕೊಂತೀನಿ ಬಾಯ್ಲಿ. ಬಾಯ್ ಬಾಳೆ ರಾಮು ಹಾಗೆ ನೋಡಿ ಮಳೆ ಬರ್ತಾ ಇದೆ, ನೆಲ ಎಲ್ಲ ನೆಂದಿದೆ. ನಮ್ಮ ಕೆಲಸ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀವಿ. ಸೊ ಮಳೆ ನಿಂತ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ತೋಟ. ಮಳೆ ಬರ್ತಾ ಇರೋದ್ರಿಂದ ಗ್ರೀನ್ ಗ್ರೀನ್ ಕಲರ್, ಎಲ್ಲ ಕಡೆ ಗ್ರೀನ್ ಗ್ರೀನ್ ಗ್ರೀನ್. ಹಂಗೆ ನೋಡಿ ಯಾಕೆ ನೋಡಿ ಇಲ್ಲಿ ನಮ್ಮದು ಟೆಂಪ್ರರಿ ಶೆಲ್ಟರು, ಮಳೆಗೆ ಛತ್ರಿ ಮತ್ತು ಟಾರ್ಪಲಿನೆಲ್ಲ ಹಾಕಿ ಒಂದು ಟೆಂಪ್ರರಿ ಶೆಲ್ಟರ್ ಮಾಡಿದ್ದೀವಿ. ಇಷ್ಟೊತ್ತು ಅದರಲ್ಲೇ ಇದ್ವಿ. ಈಗ ಮಳೆ ನಿಲ್ತಾ ಇದೆ, ಮತ್ತು ನಮ್ಮ ಕೆಲಸ ಶುರು ಮಾಡ್ತೀವಿ.
ಅಷ್ಟೇನು ಯೂಸ್ ಆಗಲಿಲ್ಲ, ಯಾಕೆಂದರೆ ಕಳೆ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಹಂಗಾಗಿ ಅದನ್ನು ಯೂಸ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಅನಿಸ್ತು. ಅದಕ್ಕೆ ನಿಲ್ಲಿಸ್ಬಿಟ್ಟು ಕೈನಲ್ಲೇ ಕಿತ್ತಿದ್ವಿ ಕಳೆನ. ಮ್ಯಾನ್ಯುವಲಿ ಕಿತ್ತೋದಕ್ಕೆ ಇಷ್ಟು ಮಾತ್ರ ನಾವು ಕಿತ್ತಿದ್ದೀವಿ. ಮತ್ತೆ ಏನಾಯಿತು ಅಂದರೆ ಮಧ್ಯೆ ಮಧ್ಯೆ ಮಳೆ ಬಂದ್ಬಿಡ್ತು, ಹಾಗಾಗಿ ಫುಲ್ಲು ಕೀಳೋಕ್ಕಾಗಲಿಲ್ಲ. ಸೊ ಇಷ್ಟು ಮಾತ್ರ ಕ್ಲಿಯರ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ತರಕಾರಿ ಗಿಡಗಳೇ ಹಾಕಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಸೊ ಈ ವಾರ ಆಗಲಿಲ್ಲ, ಮತ್ತು ನೆಕ್ಸ್ಟ್ ವಾರ ಬಂದು ಮತ್ತೆ ಕಳೆ ಎಲ್ಲ ಕೀಳಿಸ್ಬಿಟ್ಟು ನೆಕ್ಸ್ಟ್ ಟೈಮು ಮ್ಯಾನ್ಯುವಲಿ ಕೀಳೋದು ಬೇಡ, ಟ್ರ್ಯಾಕ್ಟರ್ನ ಕರ್ಸೋಣ ಅಂತಿದ್ದೀವಿ. ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಅದಾದರೆ ಬೇಗ ಆಗುತ್ತೆ. ಸೊ ಇವತ್ತು ಮ್ಯಾನ್ಯುವಲಿ ಟ್ರೈ ಮಾಡಿದ್ವಿ, ನಮ್ಮ ಕೈಲಾಗಿದ್ದು ಇಷ್ಟೇ. ಸೊ ಈಗ ಹೋಗ್ತಾ ಕೆಲವು ಗಿಡಗಳನ್ನ ಹಾಕಿದ್ದೀವಿ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಗಿಡಗಳನ್ನ ಹಾಕಿದ್ದೀವಿ ಅಂತ. ಇಲ್ಲಿ ನೋಡ್ಬೋದು ನೀವು, ಅಲ್ಲೇನು ತರಕಾರಿ ಗಿಡ ಹಾಕಬೇಕು ಅಂದ್ಕೊಂಡಿದ್ವಿ ಅಂದರೆ ಬದನೆಕಾಯಿ ಗಿಡನ ನಾನು ಇಲ್ಲಿ ಈ ಗಿಡಗಳ ಬುಡ್ಡೆನಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲೊಂದು ಅಲ್ಲೊಂದು ಆ ಥರ ಹಾಕಿದ್ದೀನಿ ನೋಡಿ. ಇಲ್ಲೂ ಕಾಣಿಸುತ್ತೆ ನೀವು. ಸೊ ಇಲ್ಲಿ ಜಾಗ ಇದೆ, ಇಲ್ಲಿ ನಾವು ಗೊಬ್ಬರ ಹಾಕಿದ್ವಿ, ಅದಕ್ಕೆ ಗೊಬ್ಬರನೇ ಸಿಗುತ್ತೆ, ಹಾಗೆ ನೀರು ಕೂಡ ಡ್ರಿಪ್ಪಲ್ಲಿ ಬರುತ್ತೆ. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿ ಹಾಕಿದ್ವಿ. ಮತ್ತು ಇನ್ನೊಂದು ಗಿಡ ಹಾಕಿದ್ವಿ ಇಲ್ಲಿ ಬನ್ನಿ. ಇಲ್ಲಿ ಇದನ್ನು ಲಿಪ್ಸ್ಟಿಕ್ ಗಿಡ ಅಂತಾರೆ, ನೀವು ಕೇಳಿರ್ಬೋದು. ಲಿಪ್ಸ್ಟಿಕ್ ಗಿಡ ಇದನ್ನು ನಾವು ನ್ಯಾಚುರಲ್ ಆಗಿ ಲಿಪ್ಸ್ಟಿಕ್ ತಯಾರು ಮಾಡ್ಕೋಬೋದು. ಇದು ದೊಡ್ಡ ಮರ ಆಗುತ್ತೆ, ಮರ ಆಗಿ ರೆಡ್ ಕಾಯಿ ಬಿಡುತ್ತೆ. ಆ ಕಾಯಿ ಒಳಗೆ ರೌಂಡ್ ಬೀಜ ಥರ ಬರುತ್ತೆ, ಅದನ್ನು ಪೌಡ್ರ್ ಮಾಡಿ ಆಯಿಲ್ ಜೊತೆ ಲಿಪ್ಸ್ಟಿಕ್ ಥರ ಹಚ್ಕೋಬೋದು. ಸೊ ಇದು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಗಿಡ. ಅದರ ಜೊತೆಗೆ ನಾನು ಇನ್ನೂ ಈ ಊರಲ್ಲಿ ಕೆಲವು ಹೂವಿನ ಗಿಡಗಳನ್ನ ಕಡ್ಡಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಇದು ಕಡಲೆ ಗಿಡ, ಹಾಗೆಯೇ ರೋಸ್ ಗಿಡ ಹಾಕಿದ್ದೀವಿ. ಇಲ್ಲಿ ರೋಸ್ ಗಿಡ ಹಾಕಿದ್ದೀವಿ, ಬಟ್ ಕಾಣಿಸ್ತಾ ಇಲ್ಲ ಕಳೆ ಮಧ್ಯೆ. ದಾಸವಾಳ ಗಿಡ ಹಾಕಿದ್ವಿ. ಮತ್ತು ಎಲ್ಲ ಗುಂಡಿಗಳಲ್ಲೂ ಕೂಡ ಎರಡೆರಡು ಬದನೆಕಾಯಿ ಗಿಡನ ಹಾಕಿದ್ದೀನಿ ಬನ್ನಿ. ಅದ್ರ ಜೊತೆಗೆ ನಾವಿವತ್ತು ಸ್ಯಾಂಡಲ್ವುಡ್ ಗಿಡ ಕೂಡ ಹಾಕ್ತೀವಿ ನೋಡಿ. ಇದು ಸ್ಯಾಂಡಲ್ವುಡ್ ಗಿಡ, ಇದು ಕೂಡ ನಾವು ನಮ್ಮ ಟೆರೆಸಲ್ಲಿ ಬೆಳೆಸಿದ್ದೇನೆ. ಸೊ ಈ ರೀತಿ ತುಂಬ ಗಿಡಗಳನ್ನ ಕೂಡ ಹಾಕಿದ್ವಿ. ಅದರ ಜೊತೆಗೆ ಒಂದು 10 ಟೀಕ್ ಗಿಡ ಮಿಕ್ಸ್ಬಿಟ್ಟಿತ್ತು. ಸೊ ಯಾಕೆ ಜಾಗ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಈ ಲೈನಲ್ಲಿ ಪೂರ್ತಿಯಾಗಿ ಹಾಕಿದ್ದೀವಿ. ಇದೇನೆ ಟೀಕ್ ಗಿಡ. ಮತ್ತು ಇದಕ್ಕೆ ಡ್ರಿಪ್ ಕನೆಕ್ಷನ್ ಕೊಡ್ತೀವಿ. ನಿನ್ನೆ ಮಳೆ ಬಂದಿರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ. ಸೊ ಯಾವಾಗ ನೀರಿನ ಅವಶ್ಯಕತೆ ಇರುತ್ತೆ ಈ ಕಡೆ ಒಂದು ಪೈಪ್ ಹಾಕ್ಬಿಟ್ಟು ಇದು ಡ್ರಿಪ್ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ತೋಟದ ಕೆಲಸ ಮತ್ತು ಗಿಡ ನೆಟ್ಟಿದ್ದು. ಹಾಗೆಯೇ ತುಂಬ ಕೆಲಸ ಅಂತೂ ಮಾಡಿದ್ದೀವಿ, ಬಟ್ ಎಲ್ಲ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ನಮಗಂತೂ ತೃಪ್ತಿ ಇದೆ ಇವತ್ತು ಇಷ್ಟು ಕೆಲಸ ಮಾಡಿರೋದಕ್ಕೆ. ಮತ್ತು ನೆಕ್ಸ್ಟ್ ವೀಕ್ ನೋಡೋಣ ಏನು ಗಿಡಗಳನ್ನ ನೆಡ್ತೀವಿ ಅಂತಂದ್ಬಿಟ್ಟು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟಲ್ಲಿ ಹೇಳಿ ನಾವು ಯಾವುದನ್ನು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ, ಯಾವ್ದು ಕರೆಕ್ಟಾಗಿ ಮಾಡ್ತಾಯಿಲ್ಲ, ಯಾವ್ಯಾವ ಮೆಥಡ್ಸ್ನ ನಾವು ಫಾಲೋ ಮಾಡ್ಬೋದು ಅನ್ನೋದನ್ನು ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಸೊ ಹಾಗೆಯೇ ನಿಮಗೇನಾದರೂ ಹೆಲ್ಪು ಗೈಡೆನ್ಸ್ ಬೇಕಂದರೆ ಗಿಡಗಳು ನೆಡೋದಕ್ಕೆ ನಾವು ಕೂಡ ಹೇಳ್ಕೊಡ್ತೀವಿ, ನಮಗೆ ಗೊತ್ತಿರೋ ಅಷ್ಟೇ ಹೇಳ್ಕೊಡ್ತೀವಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ನನಗೊಂದು ಎಂಕರೇಜ್ಮೆಂಟ್ ಥರ ಇರುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಾವು ನಮ್ಮ ಫೆನ್ಸಿಂಗ್ಗೆ ಗ್ರೀನ್ ನೆಟ್ ಹಾಕ್ತಾಯಿದ್ದೀವಿ. ಇದು ಹಾಕೋದ್ರಿಂದ ಒಳಗಡೆ ಏನು ಮಾಡ್ತಾಯಿದ್ದೀವೋ ಅನ್ನೋದು ಹೊರಗಡೆಯವ್ರಿಗೆ ಕಾಣಿಸಲ್ಲ. ಅದರ ಜೊತೆಗೆ ಗ್ರೀನ್ ನೆಟ್ ಹಾಕೋದ್ರಿಂದ ಏನು ಯೂಸ್ ಅಂದರೆ ಗಾಳಿ ಬೀಸಿದಾಗ ಏನಾಗುತ್ತೆ, ಈ ಕಳೆ ಗಿಡಗಳ ಬೀಜಗಳು ಒಳಗಡೆ ಬರುತ್ತಲ್ವಾ ತೋಟದಲ್ಲಿ, ಅದು ಅವಾಯ್ಡ್ ಆಗುತ್ತೆ. ಅದಕ್ಕೆ ಈ ಗ್ರೀನ್ ಶೇಡ್ ನೆಟ್ನ ಹಾಕ್ತೀವಿ. ಒಂದು ಸೈಡ್ ಹಾಕಿದ್ದೀವಿ ಈಗ.